ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯರಾದ ನಾವು ನಮ್ಮನ್ನು ಬುದ್ಧಿವಂತ ಮಾನವ ಹೋಮೋಸೆಪಿಯನ್ಸ್ ಅಂತ ಕರ್ಕೊಂಡಿದ್ದೇವೆ. ಆ ಬುದ್ಧಿಶಕ್ತಿಗೆ ಪ್ರತೀಕವಾಗಿ ನಮ್ಮ ದೇಹದ ರಚನೆ ಮತ್ತು ಕಾರ್ಯವನ್ನು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಆದರೆ ಮನಸ್ಸು ಎನ್ನುವ ವಿಚಾರಕ್ಕೆ ಬಂದಾಗ ನಾವು ತಿಳಿದಿರುವುದಕ್ಕಿಂತ ತಿಳಿಯಬೇಕಾದದ್ದೇ ಹೆಚ್ಚಿದೆ. ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ. ಮನಸ್ಸಿನ ಸ್ವರೂಪವನ್ನು, ಬೆಳವಣಿಗೆಯನ್ನು, ಇತ್ಯಾತ್ಮಕ ನೇತ್ಯಾತ್ಮಕ ಅಂಶಗಳನ್ನು ನಿರ್ಣಯಿಸೋದು ಮುಖ್ಯವಾಗಿ 3 ರೀತಿಯ ಪರಿಸರ. ಒಂದು ಮನೆಯ ಪರಿಸರ, ಎರಡನೆಯದು ಶಾಲಾ ಕಾಲೇಜಿನ ಪರಿಸರ, ಮೂರನೆಯದು ಗೆಳೆಯರ ಪರಿಸರ. ಅದರಲ್ಲಿ ಮನೆಯ ಪರಿಸರ ಬಹಳ ಮುಖ್ಯವಾದದ್ದು. ಮನೆಯ ತಾನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಗುಂಡಪ್ಪನವರು ಬರೆದಂಥ ಮಾತು ಅಕ್ಷರಶಃ ಸತ್ಯ. ಹಾಗಾಗಿ ಮಕ್ಕಳ ಮನಸ್ಸು ರೂಪುಗೊಳ್ಳಬೇಕಾದರೆ ಭದ್ರವಾದ ಬುನಾದಿ ಬೀಳಬೇಕಾದದ್ದು ಮನೆಯಲ್ಲಿ. ಮನೆಯಲ್ಲಿ ಯಾವ ರೀತಿ ಇತ್ಯಾತ್ಮಕ ಮನೋಭಾವ ಮಕ್ಕಳಲ್ಲಿ ಮೂಡುತ್ತೋ ಅವರು ಬದುಕಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಅದು ತುಂಬ ಸಹಾಯ ಮಾಡುತ್ತೆ. ಆ ಇತ್ಯಾತ್ಮಕ ಚಿತ್ರಣ ದೊರೆಯದೇ ಹೋದರೆ ಮಕ್ಕಳಿಗೆ ಎಲ್ಲವೂ ನೇತ್ಯಾತ್ಮಕವಾಗಿ ಕಾಣ್ತಾ ಹೋಗುತ್ತೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ. ಮುಖ್ಯವಾಗಿ ಆತ್ಮವಿಶ್ವಾಸ ಇರೋದಿಲ್ಲ. ಸಣ್ಣ ಪುಟ್ಟ ಪ್ರಶ್ನೆಗಳಿಗೂ ಪ್ರಪಂಚವೇ ಬಿದ್ದು ಹೋಯಿತು ಅನ್ನೋ ರೀತಿಯಲ್ಲಿ ನಾವು ಆಡ್ತೇವೆ. ಹಾಗಾಗಿ ಮನಸ್ಸಿಗೆ ನಾವು ಹೇಗೆ ನಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ಅಪ್ಪ ಅಮ್ಮಂದರು ಬಾಲ್ಯದಲ್ಲೇ ಒಂದು ಶಕ್ತಿಶಾಲಿ ರೀತಿಯಲ್ಲಿ ಅದನ್ನು ಬೆಳೆಸ್ತಾ ಬಂತು ಅಂದರೆ ಅದು ಬಹುದೊಡ್ಡ ಪವಾಡವನ್ನೇ ಉಂಟು ಮಾಡುತ್ತೆ. ಹಾಗಾಗಿ ಗೀರ್ವಾಣಿಯವರು ಹೇಳ್ತಾರೆ, ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಎಷ್ಟು ಚೆನ್ನಾಗಿ ಈ ಸಾಲನ್ನು ಹೇಳ್ತಾರೆ ನೋಡಿ. ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಮನಸ್ಸೇ ಮನಸ್ಸೇ, ಥ್ಯಾಂಕ್ ಯು. ಹೇಗೆ ಬದಲಾಗುತ್ತೆ? ನಾವೇ ಬದಲಾಯಿಸಬೇಕು, ಇನ್ಯಾರೂ ಬದಲಾಯಿಸೋಲ್ಲ. ಹಾಗಾಗಿ ಬುದ್ಧ ಹೇಳಿದಂಥ, ಉಪನಿಷತ್ತುಗಳು ಹೇಳಿದಂಥ ಆಶಯ ಏನಿದೆ ಅದೇ ಈ ಪುಸ್ತಕದಲ್ಲೂ ಉಂಟು. ಯದ್ಭಾವಂ ತದ್ಭವತಿ. ನೀನು ಹೇಗೆ ಭಾವಿಸುತ್ತೆಯೋ ಹಾಗೆಯೇ ಆಗ್ತೀಯ. ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಅನ್ನೋ ಈ ಒಂದು ಪುಸ್ತಕವನ್ನು ಗೀರ್ವಾಣಿಯವರು ಬರೆದಿದ್ದಾರೆ. 20 ಅಧ್ಯಾಯಗಳಲ್ಲಿ ಬರೆದಿರುವ ಈ ಒಂದು ಪುಸ್ತಕ ನಿಜಕ್ಕೂ ಉಪಯುಕ್ತ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಗೀರ್ವಾಣಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ವಿಶ್ವಕರ್ಮ. ನಾನು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿಂದ ಬಂದಿದ್ದೇನೆ. ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಚಿಕ್ಕ ಕವನಗಳನ್ನು ಬರೆಯೋದು, ಹಾಗೆ ತಟ್ಟಂತೇಳಿ ಕಾರ್ಯಕ್ರಮವನ್ನು ವೀಕ್ಷಿಸೋದು. ದೀಪಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಸರ್ವರಿಗೂ ಶರಣಾರ್ಥಿ. ನನ್ನ ಹೆಸರು ಶಿವಪ್ರಕಾಶ್ ರು ಕುಂಬಾರ. ನಾನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಸಮೀಪದ ಕಡೂರು ಎಂಬ ಹಳ್ಳಿಯಿಂದ ಬಂದಿದ್ದೇನೆ. ನಾನು ಬೆಂಗಳೂರು ರೈಲ್ವೆ ನಿಗಮದಲ್ಲಿ ಕಿರಿಯ ಅಭಿಯಂತರನ ಕೆಲಸ ಮಾಡ್ತಾಯಿದ್ದೇನೆ. ನಾನು ನಮೃಷಿ ಕಡೂರು ಎಂಬ ಕಾವ್ಯನಾಮದಿಂದ ಕೆಲವು ಕೃತಿಗಳನ್ನು ಬರೆದಿದ್ದೇನೆ. ಸುಮಾರು 10 ಕೃತಿಗಳನ್ನು ಬರೆದಿದ್ದೇನೆ. ಅದರಲ್ಲಿ 2 ಕೃತಿಗಳಿಗೆ ಕೇಂದ್ರ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿಗಳು ಸಹ ದೊರೆತಿವೆ. ಸ್ವಾಗತ ಶಿವಪ್ರಕಾಶ್. ನಮ್ಮ 3ನೆಯ ಸ್ಪರ್ಧಿ. ನಮಸ್ಕಾರಗಳು. ನನ್ನ ಹೆಸರು ಮಹೇಶ್ ಆರ್ ಹೊಸಳ್ಳಿ. ನಾನು ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿನವನು. ಪ್ರಸ್ತುತ ಬೆಂಗಳೂರಿನ ಯಲಹಂಕ ನಿವಾಸಿ. ನಾನು ಕರ್ನಾಟಕ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಚಲನಚಿತ್ರ ಗೀತೆಗಳನ್ನು ಕೇಳೋದು, ಹಳೆಯ ಚಲನಚಿತ್ರ ಗೀತೆಗಳು, ಹಾಗೂ ಪುಸ್ತಕಗಳನ್ನು ಓದುವುದು, ಚಾರಣಕ್ಕೆ ಹೋಗುವುದು, ಹಾಗೂ ತಟ್ಟಂತ ಹೇಳಿ ತಪ್ಪದೆ ವೀಕ್ಷಿಸುವುದು. ತುಂಬ ಸಂತೋಷ ಮಹೇಶ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ನಗುತ್ತಾ ಮಾರಿದೆ, ಲಾಭ ಮಾಡಿದೆ. ಬಿಸ್ನೆಸ್ ಸೀಕ್ರೆಟ್ಸ್ ಬಗ್ಗೆ ದಶರಥ ಅವರು ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ನಮ್ಮ ಕರ್ನಾಟಕದ ಯಾವ ಗ್ರಂಥದಲ್ಲಿ ಮೊದಲ ಬಾರಿಗೆ ವಜ್ರಮುಷ್ಟಿ ಕಾಳಗದ ಪ್ರಸ್ತಾಪ ಇದೆ? ಆಯ್ಕೆಗಳನ್ನು ನೋಡೋಣ. ಖಗೇಂದ್ರಮಣಿ ದರ್ಪಣ, ಸಮರಾಂಗಣ ಸೂತ್ರಧಾರ, ಶಿವತತ್ವ ರತ್ನಾಕರ, ಮಾನಸೋಲ್ಲಾಸ. ಮೊದಲಿಗೆ ದೀಪಕ್, ಆನಂತರ ಶಿವಪ್ರಕಾಶ್. ಎರಡನೇ ಆಯ್ಕೆ ಸಮರಾಂಗಣ ಸೂತ್ರಧಾರ. ಹೇಳಿ ಶಿವಪ್ರಕಾಶ್. ಶಿವತತ್ವ ರತ್ನಾಕರ. ಆಯ್ಕೆ 3. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಾನಸೋಲ್ಲಾಸ ಆಗಿತ್ತು. 12ನೇ ಶತಮಾನದ ಚಾಲುಕ್ಯರ ಮುಮ್ಮಡಿ ಸೋಮೇಶ್ವರ ಈ ಮಾನಸೋಲ್ಲಾಸ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಆತ ಬರೆದಿದ್ದಾನೆ. ಮೈಸೂರು ಅರಸರ ಕಾಲ ಆರಂಭವಾದ ಮೇಲೆ ಬೆಂಗಳೂರು, ಮೈಸೂರು, ಚನ್ನಪಟ್ಟಣ, ಚಾಮರಾಜನಗರ ಈ 4 ಪ್ರದೇಶಗಳಲ್ಲಿ ಈ ವಜ್ರಮುಷ್ಟಿ ಕಾಳಗವನ್ನು ಆಡೋದರಲ್ಲೇ ನಿಷ್ಣಾತರಾದ ಹಲವು ಮನೆತನಗಳು ಬೆಳೆದುಕೊಂಡವು. ಈಗ ಈ ವರ್ಷ ನಡೆದಂಥ ಸ್ಪರ್ಧೆ ಏನಿತ್ತು ಅದರಲ್ಲಿ ಮಂಜುನಾಥ ಜಟ್ಟಿ ಮತ್ತು ಪ್ರದ್ಯುಮ್ನ ಜಟ್ಟಿ ಅವರಿಬ್ಬರ ನಡುವೆ ಒಂದು ಸ್ಪರ್ಧೆ ನಡೆದರೆ, ಇನ್ನೊಂದು ಸ್ಪರ್ಧೆ ರಾಘವೇಂದ್ರ ಜಟ್ಟಿ ಮತ್ತು ಮಹೇಶ್ ಜಟ್ಟಿ ಅವರ ನಡುವೆ ನಡೆಯಿತು. ಇದು ನಿಜವಾಗಿಯೂ ರೋಚಕವಾದಂಥ ಕ್ರೀಡೆ. ಆದರೆ ಯಾರಿಗಾದರೂ ಒಬ್ಬರಿಗೆ ರಕ್ತ ಕಾಣಿಸ್ಕೊಂಡ್ರೆ ಆ ಕ್ಷಣವೇ ನಿಲ್ಲಿಸಬೇಕಾಗುತ್ತೆ. ಇಲ್ಲಿ ಬೆರಳುಗಳಿಗೆ ಬಹಳ ಹರಿತವಾದ ಲೋಹದ ಉಂಗುರಗಳನ್ನು ಹಾಕ್ಕೊಂಡಿರ್ತಾರೆ. ಆ ಮುಷ್ಟಿ ಏಟು ಬಿತ್ತು ಅಂತ ಹೇಳ್ತಂದರೆ ರಕ್ತ ಬರೋದು ಖಚಿತ. ಹಾಗಾಗಿ ಈ ಸಲ ನಡೆದಂಥ ಸ್ಪರ್ಧೆ 50 ಸೆಕೆಂಡುಗಳಲ್ಲೇ ಮುಗಿದು ಹೋಯಿತಂತೆ. ಮುಂದಿನ ಪುಸ್ತಕ ಶ್ರೀಪಂತ್ ಮಹಾರಾಜ ಬಾಳೆಕುಂದ್ರಿ ಅವರ ಚರಿತ್ರೆ. ಈ ಒಂದು ಶ್ರೀಪಂತ ಸಮರ್ಥ ಅವರ ಕೃತಿ ಇದು. ಪ್ರಶ್ನೆಯನ್ನು ನೋಡೋಣ. ನಮ್ಮ ದೇಶದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಯಾವ ರೋಗವನ್ನು ನಿರ್ಮೂಲನ ಮಾಡಲು ಪ್ರತಿ ವರ್ಷವೂ ಔಷಧಗಳನ್ನು ವಿತರಿಸುತ್ತಿದೆ? ಮೊದಲಿಗೆ ದೀಪಕ್. ಪೋಲಿಯೋ. ವಿಶ್ವಸಂಸ್ಥೆ ಈಗಾಗಲೇ ನಮಗೆ ಪ್ರಮಾಣ ಪತ್ರ ಕೊಟ್ಬಿಟ್ಟಿದೆ, ಭಾರತ ಪೋಲಿಯೋ ಮುಕ್ತವಾಗಿದೆ ಅಂತ. ಶಿವಪ್ರಕಾಶ್ ಮತ್ತು ಮಹೇಶ್ ಆಯ್ಕೆಗಳು ಕೊಡಲ? ಆಯ್ಕೆಗಳು: ಮಲೇರಿಯಾ, ನಾರುಹುಳ, ಆನೆಕಾಲು ರೋಗ, ಧನುರ್ವಾಯು. ಎರಡನೇದಾಗಿ ಬಜರುತ್ತಿದ್ದಾರೆ ಶಿವಪ್ರಕಾಶ್. ಆನೆಕಾಲು ರೋಗ ಆಯ್ಕೆ 3. ಉತ್ತರವನ್ನು ನೋಡೋಣ. ಆನೆಕಾಲು ರೋಗ ಉತ್ತರ ಸರಿಯಾಗಿದೆ. ಶ್ರೀಪಂತ ಮಹಾರಾಜ ಬಾಳೆಕುಂದ್ರಿ ಅವರ ಚರಿತ್ರೆಯ ಕೃತಿ ಶಿವಪ್ರಕಾಶ್ ಅವರಿಗೆ ಕೊಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಆನೆಕಾಲು ರೋಗ ಫೈಲೇರಿಯಾಸಿಸ್ ಅಂತ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಇದನ್ನು ಕರೀತೇವೆ. ಸೊಳ್ಳೆಗಳ ಮೂಲಕ ಹರಡುವಂಥ ರೋಗ ಇದು. ಇದನ್ನು ನಿರ್ಮೂಲನ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದೇವೆ. ಡೈಈಥೈಲ್ ಕಾರ್ಬಮಾಜಿನ್ ಸಿಟ್ರೇಟ್ ಅಂತಕ್ಕಂಥ ಔಷಧಿ ರಾಮಬಾಣ ಇದಕ್ಕೆ. ಅದರ ಜೊತೆಯಲ್ಲಿ ಐವರಿಮೆಕ್ಟಿನ್ ಮತ್ತು ಆಲ್ಬೆಂಡಜೋಲ್ ಈ 3 ಔಷಧಗಳನ್ನು ಒಟ್ಟಿಗೆ ತಗೊಂಡ್ರೆ ಈ ಒಂದು ರೋಗ ಸಂಪೂರ್ಣ ಗುಣವಾಗುತ್ತೆ ಅಂತ ತಜ್ಞರು ಹೇಳಿರೋ ಕಾರಣ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ, ಬೀದರ್, ಬಾಗಲಕೋಟೆ, ವಿಜಯಪುರ, ರಾಯಚೂರುಗಳಲ್ಲಿ ಇನ್ನೂ ಈ ಕಾಯಿಲೆ ಇರೋ ಕಾರಣ ಅಲ್ಲಿ ಪ್ರತಿ ವರ್ಷ ಈ ಔಷಧಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಜನಸಾಮಾನ್ಯರು ಇದನ್ನು ತಗೊಂಡ್ರೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಹಾಗೆಯೇ ಈ ಕಾಯಿಲೆಯನ್ನು ನಿರ್ಮೂಲನ ಮಾಡಬಹುದು. ಈಗಾಗಲೇ ಸಿಡುಬುಲ್ನ ನಿರ್ಮೂಲನ ಮಾಡಿದ್ದೇವೆ, ನಾರುಹುಳವನ್ನು ನಿರ್ಮೂಲನ ಮಾಡಿದ್ದೇವೆ. ಹಾಗೆಯೇ ನಾವು ನಿರ್ಮೂಲನ ಮಾಡಿರುವಂಥ ಮತ್ತೊಂದು ಮುಖ್ಯವಾದ ಕಾಯಿಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಟ್ರಕೋಮಾ ಅಂತಕ್ಕಂಥ ಕಾಯಿಲೆ. ಈಗ ಧನುರ್ವಾಯು ವಯಸ್ಕರಿಗೆ ಬರುವಂಥ ಧನುರ್ವಾಯು ಈಗ ಭಾರತದಲ್ಲಿ ಕಂಡು ಬರ್ತಾ ಇಲ್ಲ, ಆದರೆ ಪುಟ್ಟ ಮಕ್ಕಳಿಗೆ ಬರುವ ಧನುರ್ವಾಯು ಇನ್ನೂ ಕಂಡು ಬರ್ತಾ ಇದೆ. ಹಾಗಾಗಿ ನಾವೆಲ್ಲ ಮನಸ್ಸು ಮಾಡಿದ್ರೆ ಈ ಆನೆಕಾಲು ರೋಗವನ್ನು ಸಂಪೂರ್ಣ ನಿರ್ನಾಮ ಮಾಡಬಹುದು.
ವೈಶಾಖದ ಮಳೆ ಎನ್ನುವ ಸುಮತಿ ಕೃಷ್ಣಮೂರ್ತಿ ಅವರ ನೆಲದ ಘಮಲಿನ ಹನಿಗಳ ಒಂದು ಕವನ ಸಂಕಲನ. ಪ್ರಶ್ನೆ: ಸಂತಾರ ಯಾವ ಧರ್ಮದ ಆಚರಣೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಹಿಂದೂ ಧರ್ಮ, ಜೈನ ಧರ್ಮ, ಪಾರಸಿ ಧರ್ಮ, ಬೌದ್ಧ ಧರ್ಮ. ಈಗ ಮೊದಲಿಗೆ ದೀಪಕ್, ನಂತರ ಶಿವಪ್ರಕಾಶ್. ದೀಪಕ್ ಜೈನ ಧರ್ಮ. ಜೈನ ಧರ್ಮ. ಶಿವಪ್ರಕಾಶ್ ಪಾರಸಿ ಧರ್ಮ. ಪಾರಸಿ ಧರ್ಮ. ಉತ್ತರವನ್ನು ನೋಡೋಣ. ಜೈನ ಧರ್ಮ ಉತ್ತರ ಸರಿಯಾಗಿದೆ. ವೈಶಾಖದ ಮಳೆ ಈ ಒಂದು ಪುಸ್ತಕವನ್ನು ದೀಪಕ್ ಅವರಿಗೆ ಕೊಟ್ಟಿದ್ದೇವೆ. ಈ ಸಂತಾರ ಅನ್ನೋ ಹೆಸರಿನ ಈ ವಿಧಿ ಏನಿದೆ, ಇದನ್ನು ಸಲ್ಲೇಖನ ಅಂತ ಕರೀತಾರೆ, ಪಂಡಿತ ಮರಣ ಅಂತ ಕರೀತಾರೆ, ಸಖಂ ಮರಣ ಅಂತ ಕರೀತಾರೆ. ಇದು ಒಂದು ರೀತಿ ಈ ದಯಾಮರಣ, ಯುಥನೀಸಿಯಾ ಅಂತ ನಾವೇನು ಕರಿತೇವೆ, ಸ್ವಲ್ಪ ಮಟ್ಟಿಗೆ ಅದನ್ನು ಹೋಲುತ್ತೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಇದರಲ್ಲಿ 2 ವಿಧ ಉಂಟು, ತ್ರಿವಿಹಾರ ಮತ್ತು ಚೌವಿಹಾರ ಅಂತ. ತ್ರಿವಿಹಾರದಲ್ಲಿ ನೀರನ್ನು ಸೇವಿಸಬಹುದು, ಚೌವಿಹಾರದಲ್ಲಿ ನೀರನ್ನು ಸೇವಿಸುವ ಹಾಗೆ ಇಲ್ಲ, ಆಹಾರವನ್ನು ಸೇವಿಸುವ ಹಾಗೆ ಇಲ್ಲ, ಮರಣವನ್ನು ಕಾದು ನೋಡುವಂಥ ಒಂದು ವಿಧಿ, ಸಲ್ಲೇಖನ ವ್ರತ ಅಂತ ಕರಿತೇವೆ. ಮುಂದಿನ ಪುಸ್ತಕ ಜಗದೀಶ್ ಶರ್ಮ ಸಂಪ ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಕೃತಿ. ನಮ್ಮ ಪ್ರಶ್ನೆ: ನಾಗಶಂಕರ ದೇವಾಲಯದಲ್ಲಿ ಆಮೆಗಳನ್ನು ಸಂರಕ್ಷಿಸುವ ಮಾದರಿ ಹಾಗೂ ಅದ್ಭುತ ಕೆಲಸವು ನಡೆದಿದೆ. ಈ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಅಸ್ಸಾಂ, ಮೇಘಾಲಯ, ಗುಜರಾತ್. ಮೊದಲಿಗೆ ಬಜರುತ್ತಿದ್ದಾರೆ ಮಹೇಶ್, ಆನಂತರ ದೀಪಕ್. ಗುಜರಾತ್. ಗುಜರಾತ್ ಆಯ್ಕೆ 3, ದೀಪಕ್. ಮೇಘಾಲಯ. ಮೇಘಾಲಯ ಆಯ್ಕೆ 2. ಆಯ್ಕೆ 4 ನೋಡೋಣ. ಒಡಿಶಾ ಅಂತ ಬಂದಿದೆ. ಉತ್ತರವನ್ನು ಈಗ ನೋಡೋಣ. ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅಸ್ಸಾಂನಲ್ಲಿ ವಿಶ್ವನಾಥ್ ಅಂತ ಒಂದು ಜಿಲ್ಲೆ ಇದೆ. ಇದು ಬ್ರಹ್ಮಪುತ್ರ ನದಿಯ ಉತ್ತರ ದಡದಲ್ಲಿ ಉಂಟು ಈ ಒಂದು ಜಿಲ್ಲೆ. 4ನೇ ಶತಮಾನದಲ್ಲಿ ಇಲ್ಲಿ ಒಂದು ಆಲಯವನ್ನು ಕಟ್ಟಿಸ್ತಾರೆ. ರಾಜ ನರಶಂಕರ ಅಂತಕ್ಕಂಥ ಒಬ್ಬ ಅರಸ ದೇವಾಲಯವನ್ನು ಕಟ್ಟಿಸ್ತಾನೆ. 1480ರಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರವನ್ನು ಅಹೋಮ್ ವಂಶಕ್ಕೆ ಸೇರಿದಂಥ ಚಕ್ರವರ್ತಿ ಸುಸೇನ್ ನವೀಕರಣ ಮಾಡ್ತಾನೆ. ಇಲ್ಲಿ ಅನೇಕ ಜೀವಿಗಳು ರಕ್ಷಣೆ ಪಡೆದಿವೆ, ಅದರಲ್ಲಿ ವಿಶೇಷವಾಗಿ ಆಮೆಗಳು. ಯಾರೂ ಆಮೆಗಳಿಗೆ ತೊಂದರೆ ಕೊಡೋಲ್ಲ. ಹಾಗಾಗಿ ಈ ದೇವಾಲಯದ ಆವರಣದಲ್ಲಿ ಆಮೆಗಳು ಇವತ್ತು ಸುರಕ್ಷಿತವಾಗಿವೆ. ನಮ್ಮ ಕರ್ನಾಟಕದಲ್ಲೂ ಶೃಂಗೇರಿಗೆ ಹೋದರೆ ಅಲ್ಲಿ ಇರ್ತಕ್ಕಂಥ ಮೀನುಗಳನ್ನು ನೋಡಬಹುದು, ಶಿಶಿರದಲ್ಲಿ ಮೀನುಗಳನ್ನು ನೋಡಬಹುದು. ಅವುಗಳ ಸಂರಕ್ಷಣೆ ನಡೀತಾ ಇದೆ. ಹಾಗಾಗಿ ಒಂದೊಂದು ದೇವಾಲಯ ವ್ಯಾಪ್ತಿಯಲ್ಲೂ ಒಂದಷ್ಟು ಜೀವಿಗಳ ಸಂರಕ್ಷಣೆ ನಡೆದರೆ ಬಹಳ ಬಹಳ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ ಸಂಗೀತಗಾರರು ಹಾಸ್ಯ ಪ್ರಸಂಗಗಳು, ಸಂಕಲನ ಎಸ್ ಶಶಿಧರ್. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅ, ನೆ, ನ, ರಿ, ರು. ಬಜರಾಗಲೇ ಒತ್ತಿದ್ದಾರೆ ಮಹೇಶ್ ಅವರು. ಅರಮನೆ ನಗರಿ ಮೈಸೂರು. ಅರಮನೆ ನಗರಿ ಮೈಸೂರು ಅಂತಿದ್ದಾರೆ. ಸರಿ ಇರಬಹುದಾ ದೀಪಕ್? ಸರಿ ಇರಬಹುದು ಅಂತಾರೆ ಶಿವಪ್ರಕಾಶ್. ಸರಿ ಇದೆಯಾ? ಉತ್ತರವನ್ನು ನೋಡೋಣ. ಅರಮನೆ ನಗರಿ ಮೈಸೂರು ಉತ್ತರ ಸರಿಯಾಗಿದೆ. ಸಂಗೀತಗಾರರು ಹಾಸ್ಯ ಪ್ರಸಂಗಗಳು ಈ ಪುಸ್ತಕವನ್ನು ಮಹೇಶ್ ಅವರಿಗೆ ಕೊಟ್ಟಿದ್ದೇವೆ. ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದ ನೆಟ್ ನೋಟ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 57 ಕೂಡು 39, 71 ಕಳೆ 34, 12 ಗುಣಿಸು 15, 183 ಭಾಗಿಸು 9.
ಬಜರ್ ಒತ್ತಿದ್ದಾರೆ ಮಹೇಶ್. ಅಂತಿಮ ಉತ್ತರ 354. 354. ಶಿವಪ್ರಕಾಶ್ ಹಾಗೂ ದೀಪಕ್ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 96, 47, 180, 17 ಎಲ್ಲವನ್ನು ಕೂಡಿದ್ರೆ 340 ಬಂದಿದೆ. ಈ ಉತ್ತರವನ್ನು ತಾವು ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಅಮೃತ ಬಳ್ಳಿ ಮತ್ತು ಇತರ ಕಥೆಗಳು, ಬರೆದಿದ್ದಾರೆ ಕ ಮೂರ್ತಿ ಅವರು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪುರುಸಾಯಿ ಕಣ್ಣಪ್ಪ ಸಂಬಂಧನ್, ಮಿರಿಯಾಲ ಅಪ್ಪಾರಾವು, ಪಿ ದಕ್ಷಿಣಾಮೂರ್ತಿ, ರಾಧಾಕೃಷ್ಣನ್ ದೇವಸೇನಾಪತಿ. ಮೊದಲಿಗೆ ದೀಪಕ್, ಆನಂತರ ಶಿವಪ್ರಕಾಶ್. ಆಯ್ಕೆ 2 ಮಿರಿಯಾಲ ಅಪ್ಪಾರಾವು. ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ ಶಿವಪ್ರಕಾಶ್. 1 ಪುರುಸಾಯಿ ಕಡ್ಡಪ್ಪ ಸಂಬಂಧನ್. ಆಯ್ಕೆ 1 ಉತ್ತರವನ್ನು ನೋಡೋಣ. ಪುರುಸಾಯಿ ಕಣ್ಣಪ್ಪ ಸಂಬಂಧನ್ ಉತ್ತರ ಸರಿಯಾಗಿದೆ. ಅಮೃತಬಳ್ಳಿ ಮತ್ತು ಇತರ ಕಥೆಗಳು ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಪದ್ಮಶ್ರೀ ಗೌರವ ದೊರೆತಿದೆ ಪುರುಸಾಯಿ ಅವರಿಗೆ. ತಮಿಳುನಾಡು ರಾಜ್ಯಕ್ಕೆ ಸೇರಿದವರು ಇವರು. ತಿರುಕ್ಕೂತು ಅಂತಕ್ಕಂಥ ಒಂದು ಕಲೆ ಉಂಟು, ಅದರ 5ನೇ ತಲೆಮಾರಿನವರಂತೆ ಇವರು. ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯೂ ಸಹ ಬಂದಿದೆ. ತಿರುಕ್ಕೂತು ಅನ್ನೋದು ಅತ್ಯಂತ ಪ್ರಾಚೀನವಾದ ಕಲೆ, ತಮಿಳುನಾಡಲ್ಲಿ ಹುಟ್ಟಿ ಬೆಳೆದಂಥದ್ದು ಇದು. ಈ ತೆರಕೂತಿನ ವಿಶೇಷ ಏನು ಅಂದರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಯಾವ ರೀತಿ ಇವತ್ತು ಬೀದಿ ನಾಟಕವನ್ನು ಆಡ್ತೇವೆ ಅಥವಾ ನಮ್ಮ ಈ ಯಕ್ಷಗಾನ ಇತ್ಯಾದಿ ಕೆಲವು ಪ್ರಯೋಗಗಳು ನಡೆಯುತ್ತೆ, ಆ ರೀತಿ ಇವರು ಆಟಗಳನ್ನು ಆಡ್ತಾ ಹೋಗ್ತಾರೆ. ಎಷ್ಟು ಬೇಕೋ ಅಷ್ಟು ವಾದ್ಯಗಳು ಮಾತ್ರ ಇರುತ್ತೆ. ಕಥೆಯನ್ನು ಕಲ್ಪಿಸಿಕೊಂಡು ಸಂಭಾಷಣೆ ಹಾಡುಗಳ ಮೂಲಕ ಇದನ್ನು ರಂಜಿಸುವ ಪರಿ ನಿಜಕ್ಕೂ ಅಸದೃಶವಾದದ್ದು. 5 ತಲೆಮಾರುಗಳ ಕಾಲ ಈ ಒಂದು ಕಲೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರಂತೆ ಸಂಬಂಧನ್ ಅವರು. ಮುಂದಿನ ಪುಸ್ತಕ ಹಾಗೂ ಪ್ರಶ್ನೆ: ಸ್ವಚ್ಛಮೇವ ಜಯತೆ, ಶರೀರ ಸ್ವಚ್ಛತೆಗೊಂದು ಕೈಗನ್ನಡಿ, ಡಾಕ್ಟರ್ ನಾ ಸೋಮೇಶ್ವರ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ದ, ಹ, ವೈ, ಗುಂ, ವ, ಬೆ, ಭ, ಬ. ಬಜರ್ ಆಗಲೇ ಓದ್ತಿದ್ದಾರೆ ಮಹೇಶ್ ಅವರು. ಹೇಳಿ ಮಹೇಶ್, ಕಾಯ್ತಾ ಇದ್ದೇವೆ. ಗೊಂಬೆ ವೈಭವ. ಹಾಂ ಹೇಳಿ. ಗೊಂಬೆ ವೈಭವ. ಗೊಂಬೆ ವೈಭವ 5 ಅಕ್ಷರ ಆಯಿತು, ಇನ್ನೂ 3 ಬೇಕು. ದೀಪಕ್ ಅವ್ರನ್ನ ಕೇಳಲ್ಲ? ಹೇಳಿ ದೀಪಕ್. ವೈಭವದ ಗೊಂಬೆ. ವೈಭವದ ಗೊಂಬೆ 6 ಆಯಿತು, ಇನ್ನು 2 ಅಕ್ಷರ ಬೇಕಾಗುತ್ತೆ. ಶಿವಪ್ರಕಾಶ್. ವೈಭವದ ಗೊಂಬೆ ಹಬ್ಬ. ವೈಭವದ ಗೊಂಬೆ ಹಬ್ಬ. ಉತ್ತರವನ್ನು ನೋಡೋಣ. ಗೊಂಬೆ ಹಬ್ಬದ ವೈಭವ ಅನ್ನೋದು ನಮ್ಮ ಹತ್ರ ಇರುವಂಥ ಉತ್ತರ. ಆದರೆ ವೈಭವದ ಗೊಂಬೆ ಹಬ್ಬ ಅಂತ ಹೇಳಿದರೆ ಅರ್ಥದಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ. ಆದರೆ ಅಕ್ಷರಗಳನ್ನು ಸರಿಯಾಗಿ ಗುರುತಿಸಿದಿರಿ, ಯಾವುದನ್ನು ಬಿಟ್ಟಿಲ್ಲ, ಯಾವುದನ್ನು ಸೇರಿಸಿಲ್ಲ, ಅರ್ಥದಲ್ಲಿ ಹೆಚ್ಚು ಬದಲಾವಣೆ ಇಲ್ಲ. ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸಿ ಸ್ವಚ್ಛಮೇವ ಜಯತೆ ಎನ್ನುವ ಈ ಒಂದು ಪುಸ್ತಕವನ್ನು ಶಿವಪ್ರಕಾಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಆತುರ ಪಡು, ಕಳವಳಗೊಳ್ಳು, ಯಜಮಾನತಿ, ಗುಡಿಸಿಲಿನ ಬಾಗಿಲು. ಬಜರ್ ಒತ್ತಿದ್ದಾರೆ ದೀಪಕ್ ಅವರು. 1 ಉತ್ತರ. ಗಾಬರಿ ಪಡು.
ಗ್ರಾಮ, ಗಾಬರಿ ಪಡು. ಗಾಬರಿ, ಗಾಬರಿ ಮೂರು ಗೊಳ್ಳು. ಶಬ್ದ ಸಿಗ್ತಾ? ಒಂದು ಮೊದಲನೇ ಹಾಂ ಹಾಂ, ತಪ್ಪಾಗೋ ಸಾಧ್ಯತೆ ಇರುತ್ತೆ. ಮೂರು ಶಬ್ದಗಳನ್ನು ಹುಡುಕೋಕೆ ಪ್ರಯತ್ನಿಸಿ. ಆತುರಪಡು, ಕಳವಳಗೊಳ್ಳು. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಬಹುದು. ಒಂದು ಉತ್ತರ ಚಡಪಡಿಸು, ಎರಡು ಉತ್ತರ ಯಜಮಾನತಿ. ಬಸರುತ್ತಿದ್ದಾರೆ ದೀಪಕ್. ಒಡತಿ. ಒಡತಿ ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಮೂರು ಉತ್ತರ ಯಾರು ಬೇಕಾದರೂ ಬಸರುತ್ತಿ. ಶಿವಪ್ರಕಾಶ್ ತಡಿಕೆ. ತಡಿಕೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ತಡಿಕೆ ಉತ್ತರ ಸರಿಯಾಗಿದೆ. ಗೋ ಮಹಾತ್ಮೆ ಮತ್ತು ಭಕ್ತಿಗೀತೆಗಳು ಎನ್ನುವ ಪುಸ್ತಕ ದೀಪಕ್ ಅವರಿಗೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕ ಶಿವಪ್ರಕಾಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ದೀಪಕ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭಟ್ಟಿ ಇಳಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಸಾರಾಯಿ ತಯಾರಿಸು, ನಕಲು ಮಾಡು. ಸಾರಾಯಿ ತಯಾರಿಸು. ಮುಂದಿನ ಪ್ರಶ್ನೆ. ಹುಟ್ಟು ಕೂದಲನ್ನು ತೆಗೆಸುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚವಲ, ಚವಳಿ. ಚವಳಿ. ಮುಂದಿನ ಪ್ರಶ್ನೆ. ದ್ರೌಪದಿಯು 5 ಪಾಂಡವರನ್ನು ಮದುವೆಯಾಗಲು ಯಾರು ಸಮರ್ಥನೆಯನ್ನು ನೀಡಿದರು? ಕೃಷ್ಣ ಮತ್ತು ವ್ಯಾಸ, ಕೃಷ್ಣ ಮತ್ತು ದ್ರುಪದ. ಕೃಷ್ಣ ಮತ್ತು ವ್ಯಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಕ್ಕಳಿಲ್ಲದಿದ್ದರೆ ಒಂದು ಚಿಂತೆ, ಮಕ್ಕಳಾದ ಮೇಲೆ 100 ಚಿಂತೆ. 100 ಚಿಂತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಯಾವಾಗಲೂ ನಮ್ಮ ಮುಂದೆ ಇದ್ದರೂ ಸಹ ನಾವದನ್ನು ನೋಡಲಾರೆವು. ಕಣ್ಣು. ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನಕಲು ಮಾಡು. ನಾವು ಶಬ್ದದ ಅರ್ಥ ಕೇಳಿದ್ರೆ ಬಟ್ಟಿ ಇಳಿಸು, ಸಾರಾಯಿ ತಯಾರಿಸು ಆಗುತ್ತೆ. ಆದರೆ ವಿಶೇಷ ಅರ್ಥದಲ್ಲಿ ಕಾಪಿ ಹೊಡೆಯೋದನ್ನು ಬಟ್ಟಿ ಇಳಿಸು ಅಂತ ಹೇಳ್ತೇವೆ. ಎರಡನೇ ಪ್ರಶ್ನೆಗೆ ಉತ್ತರ ಚವಲ ಆಗಿತ್ತು. ಚೌಲ ಅಥವಾ ಚವಲ, ಚೌಳ ಅಂತಲೂ ಹೇಳ್ತಾರೆ. ಮುಂದಿನ ಪ್ರಶ್ನೆ. ಚವಳಿಕಾಯಿ ಅಂದರೆ ಗೋರಿಕಾಯಿ ಅಂತೀವಿ, ಅದಕ್ಕೆ ಚೌಳಿಕಾಯಿ, ಚೌಳಿಕಾಯಿ ಹೀಗೆಲ್ಲ ಹೇಳೋದುಂಟು. ಮೂರನೇ ಪ್ರಶ್ನೆ. ಕೃಷ್ಣ ವ್ಯಾಸ. ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮಕ್ಕಳಿಲ್ಲದಿದ್ದರೆ ಒಂದು ಚಿಂತೆ, ಇದ್ದವರಿಗೆ 100 ಚಿಂತೆ. ಪುಸ್ತಕವನ್ನು ಕೊಡ್ತಾ ಇದ್ದೇನೆ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಭವಿಷ್ಯ ನಮ್ಮ ಮುಂದೆ ಇದ್ದರೂ ನಾವು ಅದನ್ನು ನೋಡಲಿಕ್ಕಾಗೋದಿಲ್ಲ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶಿವಪ್ರಕಾಶ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಸಂಧ್ಯಾಕಾಲ ಎಂಬ ನುಡಿಗಟ್ಟಿನ ಅರ್ಥವೇನು? ಇಳಿವಯಸ್ಸು, ಸಂಜೆ ಹೊತ್ತು. ಇಳಿವಯಸ್ಸು. ಮುಂದಿನ ಪ್ರಶ್ನೆ. ಉಳಿ, ಟಂಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾಣ, ಬಾಣ. ಚಾಣ. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಅಧಿರಥ ಯಾರು? ಕರ್ಣನ ಸಾಕುತಂದೆ, ವಿದುರನ ಸಾಕುತಂದೆ. ಕರ್ಣನ ಸಾಕುತಂದೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಕ್ಕಳು ಬಲ್ಲವೇ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ರಾತ್ರಿ ನೀವು ಕರೆಯದಿದ್ದರೂ ಬರುವೆ, ಬೆಳಿಗ್ಗೆ ನೀವು ಹೇಳದಿದ್ದರೂ ಹೋಗುವೆ. ಚಂದ್ರ. ಚಂದ್ರ. ಅಮಾವಾಸ್ಯೆ ದಿವಸ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸಂಧ್ಯಾಕಾಲ, ಇಳಿವಯಸ್ಸು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಚಾಣ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕರ್ಣನ ಸಾಕುತಂದೆ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಕ್ಕಳು ಬಲ್ಲವೇ, ಮನೆಯ ಬಡತನವ. ಮಕ್ಕಳಿಗೆ ಬೇಕಾಗಿರೋದು ನನ್ನ ಆಟದ ವಸ್ತು ಬೇಕು, ಚಾಕ್ಲೇಟು ಕೊಡಿಸು ಅಷ್ಟೇ. 5ನೇ ಪ್ರಶ್ನೆಗೆ ಉತ್ತರ ನಕ್ಷತ್ರಗಳು. ಎಲ್ಲ ಕಾಲದಲ್ಲೂ ನಕ್ಷತ್ರಗಳು ಇದ್ದೇ ಇರುತ್ತವೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಮಹೇಶ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮಹೇಶ್, ಮೊದಲ ಪ್ರಶ್ನೆ. ದೀಪದ ಕುಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ವಂಶೋದ್ಧಾರಕ, ಹಣತೆ. ವಂಶೋದ್ಧಾರಕ. ಮುಂದಿನ ಪ್ರಶ್ನೆ.
ಕೊಡುಗೈ ದಾನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾಗಿ, ಬಾಗಿ. ಚಾಗಿ. ಮುಂದಿನ ಪ್ರಶ್ನೆ. ಗಂಗಾ ನದಿಗೆ ಜಾಹ್ನವಿ ಎನ್ನುವ ಹೆಸರು ಬರಲು ಯಾರು ಕಾರಣ? ಜಹ್ನು, ಭಗೀರಥ. ಭಗೀರಥ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಗ ಸತ್ತರೆ ಮಸಣ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ತಯಾರಿಸಿದವನಿಗೆ ನಾನು ಬೇಕಿಲ್ಲ, ನನ್ನ ಕೊಂಡವನಿಗೂ ನಾನು ಬೇಕಿಲ್ಲ, ನನ್ನನ್ನು ಬಳಸುವವರು ನನ್ನನ್ನು ಕೊಳ್ಳುವುದೇ ಇಲ್ಲ, ನೋಡುವುದೂ ಇಲ್ಲ, ನಾನು ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ದೀಪದ ಪುಡಿ, ವಂಶೋದ್ಧಾರಕ, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಚಾಗಿ ಅಂತ ಹೇಳಿದ್ರಿ, ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಜಹ್ನು. ಜಹ್ನು ಅಂತ ಋಷಿ, ಆತ ತನ್ನ ಗಂಗೆಯನ್ನು ಆಪೋಷಣ ಮಾಡ್ತಾನೆ. ಆತ ಗಂಗೆ ಹರಿದು ಬಂದಾಗ ತಡಿಲಿಕ್ಕಾಗೋದಿಲ್ಲ, ಆದರೂ ಈಶ್ವರ ತಡಿತಾನೆ. 2 ಹನಿಗಳನ್ನು ಬಿಟ್ಟರೆ ಅದೇ ದೊಡ್ಡ ಪ್ರವಾಹದಲ್ಲಿ ಬಂದು ಜಹ್ನು ಋಷಿಯ ಆಶ್ರಮವನ್ನು ತೆಗೆಲಿಸ್ಬಿಡುತ್ತೆ. ಕೋಪ ಬಂದು ಅಥವಾ ಕುಡಿದು ಬಿಡ್ತಾನೆ. ಮತ್ತೆ ಭಗೀರಥ ಬಂದು ಪ್ರಾರ್ಥಿಸಿದಾಗ ಆ ಜಹ್ನು ಕಿವಿಯಿಂದ ಗಂಗೆ ಹೊರಗೆ ಬರ್ತಾಳಂತೆ. ಹಾಗಾಗಿ ಗಂಗೆಯನ್ನು ಜಾಹ್ನವಿ, ಜಹ್ನು ಋಷಿಯ ಮಗಳು ಅನ್ನೋ ಅರ್ಥದಲ್ಲಿ ಜಾಹ್ನವಿ ಅಂತ ಕರೀತಾರೆ. 4ನೇ ಪ್ರಶ್ನೆಗೆ ಉತ್ತರ ಮಗ ಸತ್ತರೆ ಮಸಣ, ಸೊಸೆ ಸತ್ತರೆ ಸೋಬಣ. ಇದು ನಮ್ಮ ಸಮಾಜದ ನೇರ ಚಿತ್ರಣ, ಅತಿಶಯೋಕ್ತಿ ಇಲ್ಲವೇ ಇಲ್ಲ. 5ನೇ ಪ್ರಶ್ನೆಗೆ ಉತ್ತರ ಇದು ಶವಪೆಟ್ಟಿಗೆ, ಕಾಫಿನ್ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ದೀಪಕ್ ಅವರಿಗೆ 4 ಪುಸ್ತಕ ಬಂದಿದೆ. ಶಿವಪ್ರಕಾಶ್ ಅವರಿಗೆ 3, 4, 7 ಪುಸ್ತಕ ಹಾಗೂ ತಮಗೆ 3 ಪುಸ್ತಕ. ಮಹೇಶ್ ಅವರಿಗೆ ದೀಪಕ್ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಏಳು ಪುಸ್ತಕ ತಮಗೆ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. 3 ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ತುಂಬ ಜನ ತಿಳ್ಕೊಂಡಿರ್ತಾರೆ ರಾಗಿ ನಮ್ಮ ದೇಶದ ಬೆಳೆ, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೀತು ಅಂತ ಭಾವಿಸ್ತಾರೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ. ಆದರೆ ಸತ್ಯ ಏನು ಅಂದರೆ ರಾಗಿ ಅನ್ನೋದು ಇವತ್ತಿಗೆ 5,000 ವರ್ಷಗಳ ಹಿಂದೆ ಆಫ್ರಿಕಾದ ಇಥಿಯೋಪಿಯಾದಲ್ಲಿ ಅದು ಮೂಲತಃ ಬೆಳೀತು. ಆನಂತರ ಭಾರತಕ್ಕೆ ಬಂದದ್ದು ಇವತ್ತಿಗೆ 3,000 ವರ್ಷಗಳ ಹಿಂದೆ. ಸಂಸ್ಕೃತ ಭಾಷೆಯಲ್ಲಿ ರಾಜಿಕಾ ಅಂತ ಕರೀತೇವೆ ರಾಗಿಯನ್ನು. ಇವತ್ತು ನಮ್ಮದೇ ಬೆಳೆ ಆಗಿಬಿಟ್ಟಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.